ರಾಜ್ಯಾದ್ಯಂತ ಒಂದಿಷ್ಟು ಚರ್ಚೆ ಮತ್ತೆ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಸೀಸನ್ 12ನ ಬಿಗ್ ಬಾಸ್ನ ವಿನ್ನರ್ ಯಾರು ಅನ್ನುವಂಥ ಪ್ರಶ್ನೆ ಮೂಡಿರುವಂತದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಆ ಸ್ಪರ್ಧಾಳು ಆಗಿರುವಂತದ್ದು ಚೈತ್ರ ಕುಂದಾಪುರ ಅವರು ನಮ್ಮ ಜೊತೆ ಇರುವಂತದ್ದು. ಮೇಡಮ್, ನೀವು ಅದೇ ಮನೆಯಿಂದ ಹೊರಗೆ ಬಂದವರು, ಮನೆಯ ಬಗ್ಗೆ ಏನ್ ಹೇಳ್ತೀರಿ? ತುಂಬಾ ಖುಷಿ ಆಗುತ್ತೆ. ಆ ಮನೆ ತುಂಬಾ ಜನರಿಗೆ ಜೀವನ ಕೊಟ್ಟಿದೆ. ಅದೊಂದು ಒಂದ್ ಮಾಯಾವಿ ಮನೆ ಅಂತ ನಾನು ಯಾವಾಗ್ಲೂ ಕರಿತೀನಿ. ಯಾಕೆಂದ್ರೆ ಆ ಮನೆ ಒಳಗಡೆ ಒಂದಿನ ಹೋದವನು ಕೂಡ ಸೆಲೆಬ್ರಿಟಿನೇ, ಒಂದಿನ ಹೋದವನಿಗೆ ಒಂದ್ ಬೇರೆದೇ ಪ್ರೀತಿ, ವಿಶ್ವಾಸ ಮತ್ತು ಅದೊಂದು ಹೆಸರು ಬೇರೆನೆ ಸಿಗುತ್ತೆ, ಅವಕಾಶಗಳು ಹಾಗೆ ಸಿಗುತ್ತೆ. ಸೊ ಹಾಗಾಗಿ ತುಂಬಾ ಖುಷಿ ಇದೆ. ಅದೊಂಥರ ನಾನು ಬರ್ತಾನೋ ಹೇಳಿದ್ದೆ, ಅದೊಂಥರ ದೇವಸ್ಥಾನ ಇದ್ದ ಹಾಗೆ ಅಂತ. ಯಾಕೆಂದ್ರೆ ಹೊರಗಡೆಯಿಂದ ಕಾಣುವಾಗ ತುಂಬಾ ಜನಕ್ಕೆ ಅದ್ರ ಬಗ್ಗೆ ತಪ್ಪ ಅಭಿಪ್ರಾಯಗಳಿರ್ಬೋದು. ಬಿಗ್ ಬಾಸ್ ಮನೆ ಹಾಗೆ ಬೇಕು ಅಂತ ಮಾಡ್ತಾರೆ, ಈ ತರ ತುಂಬಾ ತಪ್ಪ ಅಭಿಪ್ರಾಯಗಳಿರುತ್ತೆ. ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಬದುಕಿ ಬಂದವನಿಗೆ ಮಾತ್ರ ಗೊತ್ತಿರುತ್ತೆ ಆ ಮನೆ ಎಷ್ಟು ನಮಗ್ ಕೊಡುತ್ತೆ, ಬದುಕನ್ನು ಎದುರಿಸೋದಕ್ಕೆ ಎಷ್ಟು ತಾಕತ್ತು ಕೊಡುತ್ತೆ, ಎಷ್ಟು ನಮ್ಮನ್ನ ಗಟ್ಟಿಗೊಳಿಸುತ್ತೆ ಮಾನಸಿಕವಾಗಿ ಅಂತೆಲ್ಲ ನೋಡಿದಾಗ ಬಹುಶಃ ಆ ಮನೆಯಲ್ಲಿ ನನಗಂತೂ ತುಂಬಾ ಲಕ್ಕಿ. ಯಾಕಂದ್ರೆ ನಾನು 135 ದಿನ, ಸುದೀರ್ಘ 135 ದಿನ ಆ ಮನೆಯಲ್ಲಿ ಜೀವಿಸಿದವಳು. ಯಾರಿಗೂ ಸಿಗದೆ ಇರುವಂತ ಅವಕಾಶಗಳು ನನಗೆ ಆ ಮನೆಯಲ್ಲಿ ಸಿಕ್ಕಿದೆ. ಹಾಗಾಗಿ ಅದೊಂಥರ ಬಹುಶಃ ಒಳಗಡೆ ಹೋಗಿ ಹೊರಗಡೆ ಬಂದವರಿಗೆ ಒಂದು ದೇವಸ್ಥಾನ ಇದ್ದಾಗೆ, ಜೀವನದ ಪಾಠ ಕಲಿಸುವಂತ ಯೂನಿವರ್ಸಿಟಿ ಅಂದ್ರೆ ತಪ್ಪಾಗಲ್ಲ. ಈಗ ಇರುವಂತ ಸೀಸನ್ 12ನ ಸ್ಪರ್ಧಾಳುಗಳ ಬಗ್ಗೆ ಪ್ಲಸ್ ಮತ್ತೆ ಮೈನಸ್ ಏನು? ಈಗಿರೋ ಸ್ಪರ್ಧಾಳುಗಳಿಗೆ ನೋಡಿ, ಫಿನಾಲೆಲ್ ಬಂದಿರೋಂತ ಎಲ್ಲಾರ್ಗು ಪ್ಲಸ್ ಗಳೇ ಇದೆ, ಮೈನಸ್ ಗಳನ್ನ ಗೆದ್ದು ಬಂದಿದ್ದಾರೆ ಅವರು. ಹಾಗಾಗಿ ಅವ್ರು ಪ್ಲಸ್ ಬಂದಿದ್ದಾರೆ ಅಂತ. ಗಿಲ್ಲಿ ಇರಬಹುದು, ನಾನು ಯಾವಾಗ್ಲೂ ಅವ್ನಿಗೆ ಹೇಳ್ತಾ ಇದ್ದೆ, ಅವ್ನ ತಮಾಷೆ ಅವನಿಗೆ ಪ್ಲಸ್ ಹೌದು ಮೈನಸ್ ಹೌದು ಅಂತ. ರಕ್ಷಿತಾಗೆ ನೋಡಿ, ಭಾಷೆ ಬರಲ್ಲ ಅನ್ನೋದು ಅವಳು ಮೈನಸ್ ಅಂತ ಅನ್ಕೊಂಡಿದ್ರು, ಬಟ್ ಅದರಿಂದಲೇ ಅವಳು ಫಿನಾಲೆ ತಲುಪಿದ್ಲು. ಅಶ್ವಿನಿ ಅವ್ರಿಗೆ ನಾನು ಹೇಳಿದಾಗ ಸ್ವಲ್ಪ ಮುಂಗೋಪಿ ಅನ್ನೋದು ಬಿಟ್ರೆ ಒಳ್ಳೆ ಆಟಗಾರ್ತಿ. ಎಲ್ಲರೂ ಕೂಡ ಧನುಷ್ ಅವ್ರದ್ದೇ ರೀತಿಲಿ ಆಟ, ನಾನು ಯಾವಾಗ್ಲೂ ಧನುಷ್ ಹೇಳ್ತಾ ಇದ್ದೆ ಮಾತಾಡಲ್ಲ ಮಾತಾಡಿ ಅಂತ. ಸೊ ಅವ್ರು ಚೆನ್ನಾಗಿ ಆಟದ ಮೂಲಕ, ಒಬ್ಬೊಬ್ಬರ ಸ್ಟ್ರೆಂತ್ ಮೂಲಕನೇ ಅವ್ರು ಒಳಗಡೆ ಬರ್ತಾರೆ. ಸೊ ಆ ಸ್ಟ್ರೆಂತ್ ಅನ್ನೇ ಕಾಪಾಡ್ಕೊಂಡು ಅವ್ರು ಮುಂದೆನೂ ಆಡ್ಬೇಕಾಗತ್ತೆ ಅಂತ. ಕರಾವಳಿ ಭಾಗದ ನಮ್ಮ ಭಾಗದ ಹುಡುಗಿ ರಕ್ಷಿತಾ ಬಗ್ಗೆ ಏನ್ ಹೇಳೋದಾದ್ರೆ? ತುಂಬಾ ಖುಷಿ ಇದೆ ರಕ್ಷಿತಾ ಬಗ್ಗೆ, ತುಂಬಾ ಹೆಮ್ಮೆ ಇದೆ, ಗರ್ವ ಇದೆ. ಅಂಡ್ ತುಂಬಾ ಕ್ಲೋಸ್ ಆಗಿದ್ದವಳು ನಂಗೆ ಆ ಮನೆಯಲ್ಲಿ. ಬಹುಶಃ ಅವಳು ಗೆದ್ದು ಬಂದ್ರೆ ತುಂಬಾ ಖುಷಿಲಿ ಸಂಭ್ರಮಿಸ್ತೀನಿ ನಾನು. ಗೊತ್ತಿಲ್ಲ ಅಂದ್ರೆ ರಿಸಲ್ಟ್ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಅವಳು ಗೆದ್ದಿದ್ದಾಳೆ ಆಲ್ರೆಡಿ. ಆ ವಿಷಯದಲ್ಲಿ ಟ್ರೋಫಿ ಯಾರು ಗೆಲ್ತಾರೆ ಅನ್ನೋದು ಮುಖ್ಯ ಅಲ್ಲ, ಬಟ್ ಹೇಗಿದ್ದವಳು ಮನೆ ಒಳಗಡೆ ಹೋಗಿ ಹೇಗೆ ಜನರ ಪ್ರೀತಿ ಗೆದ್ಲು ಅನ್ನೋದು ತುಂಬಾ ಮುಖ್ಯ. ಸೊ ಬಹುಶಃ ಆ ಪ್ರೀತಿ ಎದುರುಗಡೆ ಟ್ರೋಫಿ ತುಂಬಾ ಚಿಕ್ಕದಾಗಿ ಕಾಣುತ್ತೆ ಅಂತ. ಕೊನೆಯದಾಗಿ ಇರುವ ಎಲ್ಲಾ ಕಂಟೆಸ್ಟ್ಗಳ ಬಗ್ಗೆ ವಿಶ್ ಮಾಡೋದಾದ್ರೆ? ಎಲ್ಲರಿಗೂ ವಿಶ್ ಮಾಡ್ತೀನಿ. ಯಾಕಂದ್ರೆ ಎಲ್ಲರೂ ಗೆದ್ದಿದ್ದೀರಿ. ಅದು ಇಷ್ಟು ದಿನ ಹೋರಾಟ ಮಾಡ್ಕೊಂಡು ಬಂದು ಅಲ್ಲಿ ನಿಲ್ಲೋದು ಸಣ್ಣ ವಿಷಯ ಅಲ್ವೇ ಅಲ್ಲ. ಸೊ ಆ ವಿಚಾರದಲ್ಲಿ ಎಲ್ಲರೂ ಗೆದ್ದಿದ್ದಾರೆ. ಟ್ರೋಫಿ ಯಾರಿಗೂ ಒಬ್ರಿಗೆ ಸಿಗಬಹುದು, ಆದ್ರೆ ಟ್ರೋಫಿಗಿಂತ ಆಚೆ ಹೊರಗಡೆ ಬಂದ್ಮೇಲೆ ಸಿಗೋಂತ ಅವಕಾಶಗಳು, ಹೊರಗಡೆ ಬಂದ್ಮೇಲೆ ಸಿಗೋಂತ ಜನರ ಪ್ರೀತಿ ನೀವು ಹೇಗೆ ಉಳಿಸ್ಕೊಂಡು ಹೋಗ್ತೀರಿ ಅನ್ನೋದು ಬಹಳ ದೊಡ್ಡದಾಗತ್ತೆ. ಸೊ ಆ ವಿಚಾರದಲ್ಲೂ ಎಲ್ಲರೂ ಗೆಲ್ಲಿ, ಜೀವನದಲ್ಲಿ ಗೆಲ್ಲಿ ಅಂತ ಆಶಿಸ್ತೀನಿ. ಎಸ್, ಇದು ಚೈತ್ರ ಕುಂದಾಪುರ ಅವರ ಮಾತು. ಗಣೇಶ್ ಸಾಹೇಬ್ರಘಟ್ಟ, ನ್ಯೂಸ್ 18 ಉಡುಪಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.